ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಪ್ರೀವಿಯಸ್ ವೀಡಿಯೋಗಳಲ್ಲಿ ಯು ಜಿ ಸಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ಸ್ನ ನಾನು ಕೊಟ್ಟಿದ್ದೀನಿ. ಹಾಗೆ ತುಂಬ ಜನ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀರಾ. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಈ ವಿಡಿಯೋದಲ್ಲಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ನನ್ನ ಯು ಜಿ ಸಿ ಅಥವಾ ಕೊಲಾಬ್ರೇಷನ್ ಈ ಫೀಲ್ಡಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಏನು, ನಾನು ಯಾವ ರೀತಿ ಈ ಒಂದು ಫೀಲ್ಡಿಗೆ ಬಂದಿದ್ದು, ಈ ಎಲ್ಲದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ಲಿ ಯಾರೆಲ್ಲ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಾ, ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ನಾನು ಈ ಯು ಜಿ ಸಿ ಮತ್ತು ಪ್ರಾಡಕ್ಟ್ ಪ್ರಮೋಷನ್ನು ಅಥವಾ ಕೊಲಾಬ್ರೇಷನ್ ಏನು ಮಾಡ್ತಾಯಿದ್ದೀನಿ, ಅದಕ್ಕೆ ಮುಂಚೆ ಏನಾದರೂ ಮಾಡಬೇಕಲ್ಲ ಅಂತ ಯೋಚಿಸ್ತಾ ಇದ್ದೆ. ಓಕೆನಾ? ಸೊ ಆವಾಗ ಅಂದ್ಕೊಂಡಿದ್ದೇನಂತಂದರೆ, ಲಾಗ್ ಟ್ರೆಂಡಲ್ಲಿತ್ತು. ಯಾರನ್ನೇ ನೋಡಿದ್ರು ಲಾಗ್ 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 ಅಂತ ಲಾಗ್ ಮಾಡ್ತಾಯಿದ್ರು. ಸೊ ಲಾಗ್ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ತಂಗಿ ಯೋಚಿಸಿದ್ವಿ, ಈ ಕಂಟೆಂಟ್ ವಿಡಿಯೋ ಲಾಗ್ ಈ ಥರ ಟ್ರೈ ಮಾಡೋಣ ಅಂತ ಹೇಳಿ. ಸೊ ಓಕೆ ಅಂತ ಅಂದ್ಬಿಟ್ಟು ಲಾಗ್ ಮಾಡೋದಕ್ಕೆ ಯೂಟ್ಯೂಬೆಲ್ಲ ಕ್ರಿಯೇಟ್ ಮಾಡಿದೆ. ಯೂಟ್ಯೂಬಲ್ಲಿ ನನ್ನ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಲಾಗ್ನು ಮಾಡಿದೆ, ಬಟ್ ಅಷ್ಟೊಂದು ವರ್ಕ್ ಆಗಲಿಲ್ಲ. ಬಟ್ ಯೂಟ್ಯೂಬಲ್ಲಿ ಏನೂ ವರ್ಕ್ ಆಗಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನನ್ನ ಕಂಟೆಂಟು ವರ್ಕ್ ಆಯಿತು. ಸೊ ಒಂದು ರೇಂಜಿಗೆ ಮೂವ್ ಆಗ್ತಾಯಿತ್ತು. ಬಟ್ ಯೂಟ್ಯೂಬ್ ಅಂತೂ ನೀನು ದೂರ ಇರು ನನ್ನಿಂದ ಅನ್ನೋ ರೇಂಜಿಗೆ ಫ್ಲಾಪ್ ಆಗೋಯಿತು. ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಓಡ್ತಿತ್ತು, ಮಾಡ್ತಾಯಿದ್ದೆ. ಬಟ್ ತುಂಬ ಕನ್ಸಿಸ್ಟೆನ್ಸಿಯಾಗಿ ಮಾಡೋಕ್ಕಾಗಲಿಲ್ಲ. ತುಂಬ ಗ್ಯಾಪ್ ಆಯ್ತಾಯಿತ್ತು. ಮಧ್ಯ ಬ್ರೇಕ್ ಆಗೋದು, ರಿಸ್ಟಾರ್ಟ್ ಮಾಡಿದ್ವಿ, ಬ್ರೇಕ್ ಆಗ್ತಿತ್ತು, ರಿಸ್ಟಾರ್ಟ್ ಮಾಡಿದ್ವಿ, ಈ ಥರ ಆಗ್ತಾಯಿತ್ತು. ಯಾಕೆಂತಂದರೆ ಮನೇಲಿ ಮಕ್ಕಳೆಲ್ಲ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಹುಷಾರಿರ್ತಾರಲ್ಲ, ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ತುಂಬಾ ಕೆಲಸ ಇರುತ್ತೆ. ಒಂದು ಲಾಗ್ ಮಾಡ್ತೀವಿ, ವಿಡಿಯೋ ಮಾಡ್ತೀವಿ ಅಂದರೆ ಅದು ಈಸಿ ವಿಷಯನೇ ಅಲ್ಲ. ಯಾಕೆ ಅಂತ ಮಾಡೋರಿಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ಅದೆಷ್ಟು ಕಷ್ಟ ಅಂತ. ವಿಡಿಯೋ ಮಾಡ್ಕೋಬೇಕು, ಅದನ್ನು ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಇದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ನಾನು ಬಿಟ್ಬಿಡ್ತಾಯಿದ್ದೆ. ಅವ್ರು ಹುಷಾರಾದ್ಮೇಲೆ ರೀಸ್ಟಾರ್ಟ್ ಮಾಡ್ತಾಯಿದ್ದೆ. ಹಂಗೆ ಏನಾದರೂ ಪ್ರಾಬ್ಲಮ್ ಅಂತ ಬಿಡ್ತಾಯಿದ್ದೆ, ಮತ್ತೆ ರೀಸ್ಟಾರ್ಟ್ ಮಾಡ್ತಾಯಿದ್ದೆ. ಸೊ ಇದು ಅದೇನಾಯಿತು ಅಂತಂದರೆ, ನನ್ನ ಪ್ರೊಫೈಲ್ಗಳು ಆಬ್ವಿಯಸ್ಲಿ ಎಂಗೇಜಿಂಗ್ ಆಗಿರಲ್ಲ, ವ್ಯೂಸ್ ಬರಲ್ಲ, ಅವಾಗ ಫುಲ್ ಡಿಮೋಟಿವೇಟ್ ಆಗಿಬಿಡ್ತೀವಿ. ಸೊ ನಂದು ಹಾಗೆ ಆಯಿತು. ಓಕೆ, ನಾನು ಮಾಡೋದೇ ಬೇಡ ಅಂತ ಸ್ವಲ್ಪ ದಿನ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಅನ್ನಿಸ್ತು, ಮನೇಲೇ ಇರ್ತೀವಿ, ಟೈಮ್ ಇರುತ್ತೆ, ಖಾಲಿ ಇರ್ತೀವಿ, ಜಸ್ಟ್ ಆಬ್ವಿಯಸ್ಲಿ ಮನೇಲಿ ಸ್ವಲ್ಪ ಅದು ಇದು ಕೆಲಸ ಇದ್ದೇ ಇರುತ್ತೆ, ಅದನ್ನು ಮೀರಿ ಏನು ಮಾಡ್ತಾ ಇರಲ್ಲಲ್ವ. ಸೊ ಏನಾದರೂ ಮಾಡಬೇಕಲ್ಲ, ಏನಾದರೂ ಟ್ರೈ ಮಾಡಬೇಕು, ಇಲ್ಲ ಹಿಂಗೆ. ಸೊ ಮನೇಲೇ ಇದ್ದರೆ ಆಗಲ್ಲ, ಏನಾದರೂ ಮಾಡೋಣ, ಏನು ಮಾಡೋದು ಅಂತ ಹುಡುಕ್ತಾ ನಾನು ನನ್ನ ತಂಗಿ ತುಂಬ ಸರ್ಚ್ ಮಾಡ್ತಾಯಿದ್ವಿ. ಇಲ್ಲ ಮನೇಲೇ ಏನಾದರೂ ಟ್ರೈ ಮಾಡಬೇಕು, ಸುಮ್ಮನೆ ಇದ್ದರೆ ಆಗಲ್ಲ ಅಂತೇಳಿ. ಸೊ ಆ ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯು ಜಿ ಸಿ ಮತ್ತು ಕೊಲಾಬ್ರೇಷನ್ ಬಗ್ಗೆ ಗೊತ್ತಾಯಿತು. ಹಿಂಗಂದರೆ 0 ಫಾಲೋವರ್ಸ್ ಇದ್ರೂ ಮಾಡ್ಬೋದು, ಯಾರು ಬೇಕಾದರೂ ಈ ರೀತಿ ಪ್ರಾಡಕ್ಟ್ ಪ್ರಮೋಷನ್ ಕೊಡ್ಬೋದು, ಕೊಲಾಬ್ರೇಷನ್ ಮಾಡ್ಬೋದು ಅಂತ. ಬಟ್ ಅದಕ್ಕೆ ಮುಂಚೆ ನಮ್ಮ ಮೈಂಡಲ್ಲಿ ಏನಿತ್ತು ಅಂತಂದರೆ, ಎಕ್ಸ್ಪೆಷಲಿ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಈ ಕೊಲಾಬ್ರೇಷನ್ನು ಪ್ರಮೋಷನ್ ಎಲ್ಲ ನಮಗಲ್ಲ, ಆಬ್ವಿಯಸ್ಲಿ ಈ ಸೆಲೆಬ್ರಿಟೀಸ್ಗೆ ಇರುತ್ತೆ, ಸೆಲೆಬ್ರಿಟೀಸ್ ಮಾಡ್ತಿರ್ತಾರಲ್ವ, ಸೊ ಅವ್ರಿಗಷ್ಟೇ. ಅದು ಬಿಟ್ಟರೆ ಯಾರು ಈ ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ ಫಾಲೋವರ್ಸ್ನ ಇಟ್ಕೊಂಡು, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ನ ಇಟ್ಕೊಂಡು ಫುಲ್ ಫೇಮಸ್ ಇರ್ತಾರೆ, ಯಾರು ತುಂಬ ವೈರಲ್ ಇರ್ತಾರೆ, ಇಂಥವ್ರಿಗೆ ಬ್ರ್ಯಾಂಡ್ಗಳು ಪ್ರಮೋಷನ್ನು ಕೊಡೋದು. ಸೊ ನಮ್ಮಂಥ ಚಿಕ್ಕ ಪುಟ್ಟ ಕ್ರಿಯೇಟರ್ಸ್ಗೆ ಅಲ್ವೇ ಅಲ್ಲ, ಅದೆಲ್ಲ ನಮ್ಮಂಥ ಚಿಕ್ಕ ಪುಟ್ಟ ಕ್ರಿಯೇಟರ್ಸ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಅದು 0 ಫಾಲೋವರ್ಸ್ ಇಟ್ಕೊಂಡು ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಮಾಡೋದು ಕಷ್ಟ ಅಂತಲೇ ಅಂದ್ಕೊಂಡಿದ್ದು. ಬಟ್ ಆ ರೀಲ್ಸ್ನ ನೋಡಿದ್ಮೇಲೆ ಯು ಜಿ ಸಿ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ಅಂತ. ಸೊ ಅವಾಗ ಅನಿಸ್ತು, ಯಾಕೆ ಇದನ್ನು ಟ್ರೈ ಮಾಡಬಾರ್ದು, ಮತ್ತು ಎಲ್ಲರೂ ಮಾಡ್ಬೋದು ಅಂದರೆ ಮತ್ತು ನಾವು ಮಾಡ್ಬೋದಲ್ವ ಅಂತ. ಯಾಕೆ ಅಂತ ಅಂದರೆ, ನನಗೆ ಸ್ವಲ್ಪ ಈ ಫೋಟೋಗ್ರಫಿ, ವಿಡಿಯೋಗ್ರಫಿ, ಈ ಲಾಗು, ಈ ವಿಡಿಯೋ, ಈ ಥರದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಓಕೆನಾ? ಅದೆಲ್ಲ ಸ್ವಲ್ಪ ನನಗೆ ಐಡಿಯಾ ಇತ್ತು ಯಾವ ರೀತಿ ಮಾಡೋದು, ಅದರಲ್ಲಿ ಸ್ವಲ್ಪ ಫ್ಯಾಷನ್ ಇತ್ತು ನನಗೆ. ಸೊ ಹಂಗಾಗಿ ಓಕೆ ಟ್ರೈ ಮಾಡು ಅಂತ ನನಗೆ ಫುಲ್ ಸಪೋರ್ಟ್ ಮಾಡಿದ್ರು. ಸೊ ಓಕೆ ಅಂದ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಯಾವ ರೀತಿ ಅಂತೆಲ್ಲ. ಸೊ ಅವರು ಹಿಂಗೆ 6 ಅವರ್ಸ್ ಇರುತ್ತೆ, 6 ಡೇಸಲ್ಲಿ 1 ಅವರ್ ಕ್ಲಾಸ್ ಇರುತ್ತೆ. 6 ಡೇಸ್ 6 ಅವರ್ 600 ರುಪೀಸ್ ಪೇ ಮಾಡಬೇಕು. ಸೊ ಕ್ಲಾಸ್ ತೊಗೊಳ್ಳಿ ಅಂತ ಅಂದರು.
ಸರಿ ಇನ್ನೇನು ಮಾಡೋದು? ಅದಕ್ಕೆ 600 ರೂಪಾಯಿ ಪೇಮೆಂಟ್ ಮಾಡಿ ಕ್ಲಾಸ್ ತೊಳಗೆ ನಾನು 600 ಸಲನೂ ಯೋಚನೆ ಮಾಡಿದ್ದೀನಿ. ಯಾಕೆ ಅಂತಂದರೆ ಹೌಸ್ ವೈಫ್ ಇರ್ತೀವಿ ಆಬ್ವಿಯಸ್ಲಿ ನಮ್ಮ ಹತ್ರ ಏನು ಇನ್ಕಮ್ ಇರಲ್ಲ. ಇನ್ಕಮ್ ಇಲ್ಲದೆ ಎಲ್ಲಿ ಇನ್ವೆಸ್ಟ್ ಮಾಡೋದು? ಮನೇಲಿ ಕೇಳಿದ್ರೆ ಸುಮ್ಮನೆ ಅದೆಲ್ಲ ಲೈಕ್ ಹೆಂಗೆ ಅಂದರೆ ಸುಮ್ಮನೆ ಸ್ಕ್ಯಾಮ್ ಗೀಮ್ ಆಗಿಬಿಡುತ್ತೆ, ಅಥವಾ ಅದರಲ್ಲಿ ಏನು ಯೂಸ್ ಆಗುತ್ತೋ ಆಗಲ್ವೋ, ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಕು ಅನ್ನೋ ಥರ ಹೇಳೇ ಹೇಳ್ತಾರೆ. ಸೊ ಹಂಗಾಗಿ ನಾನು ಮನೇಲಿ ಕೇಳೋಕ್ಕೆ ಹೋಗಲಿಲ್ಲ. ಸರಿ ನನ್ನ ಹತ್ರ ಇರೋ ಅಮೌಂಟಲ್ಲೇ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ತಂಗಿ ಆಲ್ಮೋಸ್ಟ್ ಸ್ವಲ್ಪ ಯೋಚನೆ ಮಾಡಿದ್ವಿ ಈಗ ಮಾಡೋಣ ಬೇಡವಾ ಅಂತ. ಆಮೇಲೆ ನನ್ನ ತಂಗಿ ಇಲ್ಲ ಮಾಡು, ಟ್ರೈ ಮಾಡಿಬಿಡು ಒಂದ್ಸಲ, ನೋಡೋಣ ಏನಾಗುತ್ತೆ ಅಂತ. ಅಕಸ್ಮಾತ್ ವರ್ಕ್ ಆದರೂ ಆಗ್ಬೋದು ನಿನಗೆ, ಟ್ರೈ ಮಾಡು ಅಂತ. ಫುಲ್ ಯೋಚನೆ ಮಾಡ್ತಿದ್ವಿ. ಸುಮ್ಮನೆ 600 ರೂಪಾಯಿ ಕಟ್ಬಿಟ್ಟು ಆಮೇಲೆ ನನಗೆ ಅದು ವರ್ಕ್ ಆಗಲಿಲ್ಲ ಅಂದರೆ ಏನು ಮಾಡೋದಂತ. ಅವಳು ಅಯ್ಯೋ ಹೋದ್ರೆ ಹೋಗ್ಬಿಡುತ್ತೆ, ನಿಂದಲ್ಲ ದುಡ್ಡು ಅಂತ ಕಟ್ಬಿಡು, ಕಲಿ ಅಂತ. ಸರಿ ಅಂದ್ಬಿಟ್ಟು ಪೇ ಮಾಡಿ 6 hours 6 ಕ್ಲಾಸ್ ತೊಗೊಂಡ್ವಿ. ಅದು ಹೆಂಗೆ ಅಂದರೆ ಸ್ವಲ್ಪ ನಮಗೆ ಅವರು 6 days ಆದಮೇಲೆ ಎಕ್ಸಿಟ್ ಆಗಿ ಹೋಗ್ಬಿಟ್ರು. ಆಮೇಲೆ ಹೆಂಗೆ ಅಂದರೆ ನಮಗೆ ಲೈಕ್ ಅನ್ಕಂಪ್ಲೀಟ್ ಫೀಲು. ಹೆಂಗೆ ಅಂದರೆ ಫುಲ್ ಅನ್ಕಂಪ್ಲೀಟ್ ಫೀಲ್. ಯಾಕೆ ಅಂತ ಅಂದರೆ ಅವರೇನೋ UGC ಅಂದರೆ ಏನು ಹೇಳಿದ್ರು, ಕೊಲಾಬ್ರೇಷನ್ ಅಂದರೆ ಏನು ಅಂತ ಹೇಳಿದ್ರು. ಆಮೇಲೆ ಒಂದೆರಡು ಸ್ಯಾಂಪಲ್ಗೆ ಒಂದೆರಡು ಫಾರ್ಮ್ಗಳನ್ನ ಕಳಿಸಿದ್ರು, ಅವು ಫಿಲ್ ಮಾಡಿಬಿಟ್ವಿ ಈಸಿಯಾಗಿ. ಬಟ್ ಒಂದೊಂದು ಫಾರ್ಮೇ ಒಂದೊಂದು ಥರ ಕೇಳ್ತಾ ಇರುತ್ತೆ. ಆವಾಗ ನಮ್ಗೆ ಗೊತ್ತಾಗಲ್ಲ, ಏನೇನೋ ಕೆಲವು ಬ್ರ್ಯಾಂಡ್ ಕಡೆಯಿಂದ ಅವರು ಏನೇನೋ ಕೇಳ್ತಾ ಇರ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಆ ವರ್ಡ್ ಏನು ಅನ್ನೋದೇ ಗೊತ್ತಿರಲ್ಲ. ಯಾಕೆಂದರೆ ನಾವು ಫ್ರೆಶರ್ ಇರ್ತೀವಲ್ವ ಈ ಫೀಲ್ಡ್ಗೆ, ನಮಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಫುಲ್ಲು ಹೆಂಗೆ ಅಂದರೆ ಅಯ್ಯೋ ಏನು ಒಂದು ಫಾರ್ಮೇ ಫಿಲ್ ಮಾಡೋಕ್ಕಾಗ್ತಿಲ್ಲ, ನಿಜವಾಗ್ಲೂ ಬ್ರ್ಯಾಂಡ್ವರೆಗೂ ತಲುಪ್ತೀವ, ಬ್ರ್ಯಾಂಡ್ವರೆಗೂ ಹೋಗಿ ಪ್ರಾಡಕ್ಟ್ಸ್ ತಗೊಳ್ತೀವ ಅನ್ನೋ ರೇಂಜಿಗೆಲ್ಲ ಆಗೋಯ್ತು. ಬಿಕಾಸ್ ಈಗ ನನ್ನಿಂದ ಯಾರು ಕ್ಲಾಸ್ ತೊಗೊಳ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಫಾರ್ಮ್ ಫಿಲ್ ಮಾಡುವಾಗ ಎಷ್ಟು ಡೌಟ್ಸ್ ಬರುತ್ತೆ ಅಂತ. ಅವ್ರುಗಳಂತೂ ಒಂದೊಂದು ಏನು ಫಾರ್ಮ್ ಫಿಲ್ ಮಾಡುವಾಗ ಒಂದೊಂದು ಕ್ವಶನ್ ಏನೇನು ಕಳಿಸಿರ್ತಾರೆ, ಒಬ್ಬೊಬ್ಬರು ಒಂದೊಂದು ಕ್ವಶನ್ ಸೆಂಡ್ ಮಾಡ್ತಾ ಇರ್ತಾರೆ, ಏನು ಹಿಂಗಂದ್ರೆ ಏನು ಅಷ್ಟು ಜಸ್ಟ್ ಒಂದು ಫಾರ್ಮ್ ಫಿಲ್ ಮಾಡೋದಷ್ಟರಲ್ಲಿ ಅಷ್ಟು ಡೌಟ್ಸ್ಗಳು ಬರುತ್ತೆ. ಸೊ ಅದನ್ನೆಲ್ಲ ನಾನು ನನ್ನ ತಂಗಿ ಲೈಕ್ ಹಿಂಗಂದರೆ ಗೂಗಲಲ್ಲಿ ಸರ್ಚ್ ಮಾಡೋದು, ಏನು ಹಿಂಗಂದ್ರೆ ಈ ವರ್ಡ್ ಮೀನಿಂಗ್ ಏನು, ಈ ವರ್ಡ್ಗೆ ಕನ್ನಡದಲ್ಲಿ ಮೀನಿಂಗ್ ಏನು, ಈ ವರ್ಡ್ಗೆ ಕೊಲಾಬ್ರೇಷನ್ ಫೀಲ್ಡಲ್ಲಿ ಏನಂತ ಕರೀತಾರೆ, ಈ ಥರ ಸಿಂಗಲ್ ವರ್ಡ್ಗಳಿಗೂ ಸರ್ಚ್ ಮಾಡಿ ಫಾರ್ಮ್ ಫಿಲ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಫಾರ್ಮ್ ಫಿಲ್ ಮಾಡೋ ಅಷ್ಟರಲ್ಲಿ ಹೆಂಗೆ ಅಂದರೆ ನಮ್ಮ ಫೋನೇ ಫುಲ್ಲು ಸ್ಟೋರೇಜು. ಯಾಕೆ ಅಂತ ಅಂದರೆ ಅವ್ರು 2 ಸ್ಯಾಂಪಲ್ ಫಾರ್ಮ್ನ ಕಳಿಸಿದ್ರು, ಫಿಲ್ ಮಾಡಿಬಿಟ್ರೆ ಈಸಿಯಾಗಿತ್ತು ಅಷ್ಟೇ. ಅದಾದಮೇಲೆ ಸರಿ UGC ಅಂದರೆ ಏನು ತಿಳ್ಕೊಂಡು, ಕೊಲಾಬ್ರೇಷನ್ ಅಂದರೆ ಏನು ತಿಳ್ಕೊಂಡು, ಬಟ್ ಫಾರ್ಮ್ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ ನಮಗೆ. ಅವ್ರು ಯಾವುದೇ ರೀತಿ ಗ್ರೂಪ್ಗಳು ಸಜೆಸ್ಟ್ ಮಾಡಲಿಲ್ಲ. ಸೊ ನಮಗೆ ಫಾರ್ಮ್ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಫಾರ್ಮ್ ಹೆಂಗೆ ತೊಗೋಬೇಕು ಗೊತ್ತಿಲ್ಲ. ಸೊ ಆಮೇಲೆ ಈಗ ಏನು ಮಾಡೋದು ಇದನ್ನು ತಿಳ್ಕೊಂಡು, ಬಟ್ ಈಗ ಏನು ಮಾಡೋದು ನೆಕ್ಸ್ಟು, ಬ್ರ್ಯಾಂಡ್ವರೆಗೂ ಹಿಂಗೆ ಹೋಗೋದು. ಅವರು ಬ್ರ್ಯಾಂಡ್ಗೆ ಅಪ್ರೋಚ್ ಮಾಡೋ ಫಾರ್ಮೆಟ್ಸ್ನೂ ಕಳಿಸಿದ್ರು, ಇಲ್ಲ ಅಂತಲ್ಲ, ಫಾರ್ಮೆಟ್ಟು ಇದೆಲ್ಲ ತಿಳಿಸ್ಕೊಟ್ರು. ಬಟ್ ಯಾವ ಬ್ರ್ಯಾಂಡ್ಗಳಿಗೆ ಅಪ್ರೋಚ್ ಮಾಡೋದು ಗೊತ್ತಿಲ್ಲ, ಆ ಫಾರ್ಮ್ಗಳೆಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಹಿಂಗಾಗೋಯ್ತು. ಸರಿ ಆಮೇಲೆ ಏನು ಮಾಡೋದು. ಆಮೇಲೆ ನಾನು ಒಂದು ಕಡೆ, ನನ್ನ ತಂಗಿ ಒಂದು ಕಡೆ ಫುಲ್ UGC ಕ್ರಿಯೇಟರ್ಸ್ ಇರ್ತಾರಲ್ವ, ಎಲ್ಲರೂ ಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ವಿ ಅವ್ರನ್ನ. ಯಾಕೆ ಅಂತಂದರೆ ಅವ್ರ ಫಾಲೋವರ್ಸ್ಗೋಸ್ಕರ ಆಬ್ವಿಯಸ್ಲಿ ನೀವು ನೋಡ್ಬೋದು ಹಾಕ್ಕೊಂಡಿರ್ತಾರೆ, ನೀವು ಫಾಲೋ ಮಾಡಿಬಿಟ್ಟು ನನ್ನದು ಆ ವಿಡಿಯೋ ಆ ಪೋಸ್ಟಿಗೆ ಕಾಮೆಂಟ್ ಮಾಡಿಬಿಟ್ಟು ನನಗೆ DM ಮಾಡಿದ್ರೆ ನಾನು ಫಾರ್ಮ್ನ ಸೆಂಡ್ ಮಾಡ್ತೀನಿ ಅಥವಾ ಗ್ರೂಪ್ನ ಸೆಂಡ್ ಮಾಡ್ತೀನಿ, ಈ ಥರ ಹಾಕ್ಕೊಂಡಿರ್ತಾರಲ್ಲ ಅವ್ರನ್ನೆಲ್ಲ ಸರ್ಚ್ ಮಾಡ್ತಾ ಹೋಗ್ವಿ. ಅವ್ರಿಗೆಲ್ಲ ಒಂದು ಕಡೆಯಿಂದ ಮೆಸೇಜ್ ಕಾಮೆಂಟು, ಅವ್ರು ಏನು ರಿಕ್ವೈರ್ ಮಾಡಿರ್ತಾರೆ ಅದೆಲ್ಲ ಮಾಡಿ ಫಾರ್ಮ್ಗಳನ್ನ ತೊಗೊಂಡಿದ್ದಾಯಿತು. ಅವ್ರುಗಳಿಂದ ಫಾರ್ಮ್ಗಳನ್ನ ತೊಗೊಂಡು ಆ ಕೆಲವೊಂದು ಫಾರ್ಮಲ್ಲಿ ವಾಟ್ಸಪ್ ಗ್ರೂಪ್ ಇರ್ತಿತ್ತಲ್ವ, ಇನ್ನು ಡೀಟೇಲಾಗಿ ನೋಡಿ ಆ ಫಾರ್ಮ್ಗೆ ಹೋಗಿ ಆ ಫಾರ್ಮಲ್ಲಿ ಯಾವುದು ಗ್ರೂಪ್ದು ಲಿಂಕ್ ಇದ್ದರೆ ಆ ಗ್ರೂಪಿಗೆ ಜಾಯ್ನ್ ಆಗಿ ಆ ಗ್ರೂಪಿಂದ ಮತ್ತೊಂದು ಅಂತ ಎಷ್ಟು ಫಾರ್ಮ್ಸ್ಗೋಸ್ಕರ ಮೆಸೇಜ್ ಮಾಡಿರ್ತೀವಿ ಅಂದರೆ ಹೆಚ್ಚುಗೊಮ್ಮೆ ಆಲ್ಮೋಸ್ಟ್ 50% UGC ಕ್ರಿಯೇಟರ್ಸ್ಗೆ ನಾವು ಮೆಸೇಜ್ ಮಾಡಿದ್ದೀವಿ ಆ ಥರ. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು, ಗ್ರೂಪ್ಗಳನ್ನೆಲ್ಲ ಸಿಗ್ತಾ ಹೋಗ್ತು, ಗ್ರೂಪ್ಗಳಿಗೆ ಜಾಯ್ನ್ ಆದೆ. ಆವಾಗ ಒಂದು ಅವೇರ್ನೆಸ್ ಬಂತು, ಓಕೆ ನಾವು ಡೈಲಿ ಯೂಸ್ ಮಾಡೋಂಥ ಬ್ರ್ಯಾಂಡ್ಗಳಿಗೆ ಅಪ್ರೋಚ್ ಮಾಡ್ಬೋದಲ್ವಾ ಅಂತ. ಸೊ ಆ ರೀತಿ ಆ ಬ್ರ್ಯಾಂಡ್ಗಳಿಗೂ ಅಪ್ರೋಚ್ ಮಾಡಿ ಫಾರ್ಮ್ಗಳನ್ನ ತೊಗೊಂಡು ಅಲ್ಲೆಲ್ಲ ಸೈನಪ್ ಆಗಿ, ಅದಾದಮೇಲೆ ಗ್ರೂಪ್ಗಳಲ್ಲಿ ಫಾರ್ಮ್ಗಳನ್ನ ಫಿಲ್ ಮಾಡ್ತಾ ಹೋದೆ. ಅಲ್ಲೊಂದಷ್ಟು ಡೌಟ್ ಬರ್ತಾಯಿತ್ತು, ಗೂಗಲಲ್ಲಿ ಸರ್ಚ್ ಮಾಡು, ಕ್ಲಿಯರ್ ಮಾಡ್ಕೊ, ಇಲ್ಲಿ ಫಾರ್ಮ್ನ ಫಿಲ್ ಮಾಡು
ಹಿಂಗೆ 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 ಮಾಡ್ತಾನೆ ಇದ್ದೀನಿ. ಆಲ್ಮೋಸ್ಟ್ ಯು ಜಿ ಸಿ ಅಂದರೆ ಏನು ಅಂತ ತಿಳ್ಕೊಂಡು 15 ದಿನದ ಮೇಲಾಗಿದೆ. ಬಟ್ ಒಂದು ಕೊಲಾಬ್ರೇಷನ್ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಏನೂ ಬಂದಿಲ್ಲ, ಓಕೆನಾ. ಅದಾದಮೇಲೆ ಸಡನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದಿನ ನನಗೆ ಅಪ್ರೋಚ್ ಮಾಡಿದ್ರು, ಓಕೆನಾ. ಅದು ಕ್ಲಾತ್ ಬ್ರ್ಯಾಂಡ್, ಓಕೆನಾ. ಅದೊಂದು ಕ್ಲಾತ್ ಕೊಲಾಬ್ರೇಷನ್ ಬಗ್ಗೆ ಅಂತ ಅಂದ್ಬಿಟ್ಟು ಒಬ್ಬರು ಅಪ್ರೋಚ್ ಮಾಡಿದ್ರು. ಓಕೆ, ಅವಾಗ ಫುಲ್ ಖುಷಿ ಆಗೋದು. ಎಷ್ಟು ಖುಷಿ ಅಂತಂದರೆ ತಡೆಯೋಕ್ಕಾಗ್ತದೆ. 15 ದಿನ ಫಾರ್ಮ್ ಫಿಲ್ ಮಾಡ್ಕೊಂಡು ಬಿದ್ದಿದ್ದು ನನಗೆ ಅಪ್ರೂಪಕ್ಕೆ ಅವರೇ ಅಪ್ರೋಚ್ ಮಾಡಿದ್ರು. ನಾನು ಅಪ್ರೋಚ್ ಮಾಡಿಲ್ಲ, ಬ್ರ್ಯಾಂಡ್ ಗೊತ್ತಿಲ್ಲ, ಪ್ರೊಫೈಲ್ನು ನಾನು ನೋಡಿಲ್ಲ. ಸೊ ಅವರೇ ಅಪ್ರೋಚ್ ಮಾಡಿದ್ರು. ಅವಾಗ ಫುಲ್ ಖುಷಿ ಆಗೋಯ್ತು ನನಗೂ ನನ್ನ ತಂಗಿನಿಗೂ. ಅಬ್ಬಾ, ಸದ್ಯ ಇಷ್ಟು ದಿನ ಅದರಲ್ಲಿ ಏನೋ ಒಂದು ಸಿಕ್ತಲ್ಲ ಅಂತ ಫುಲ್ ಹ್ಯಾಪಿ. ಆಮೇಲೆ ಓಕೆ, ಅವರು ಹೇಳಿದ್ರು ಇದು ಕ್ಲಾತ್ದು ಪ್ರೊಫೈಲು. ಸೊ ನಾವು ಬಟ್ಟೆ ಕಳಿಸ್ಕೊಡ್ತೀವಿ, ನೀವು ಅದಕ್ಕೆ ಕೊಲಾಬ್ರೇಷನ್ ಮಾಡಬೇಕು, 1-2 ವೀಡಿಯೋಸ್ ಮಾಡಬೇಕು, ಸ್ಟೋರಿಗೆ ಹಾಕಬೇಕು ಅಂತ ಅವರು ಏನೇನಿದೆ ರಿಕ್ವೈರ್ಮೆಂಟ್ ಹೇಳಿದ್ರು. ನಾವೆಲ್ಲದಕ್ಕೆ ಓಕೆ 2 ಇಲ್ಲ ಅಂದರೆ 4 ವೀಡಿಯೋ ಆದರೂ ಓಕೆ ಅಂತ. ಯಾಕೆ, ಫಸ್ಟ್ ಟೈಮ್ ಸಿಕ್ಕಾಯ್ತಲ್ಲ, ಖುಷಿ, ಫುಲ್ ಖುಷಿ. ಯಪ್ಪ, 15 ದಿನ 20 ದಿನ ಹಿಂಗೆ ವೆಯ್ಟ್ ಮಾಡಿದ್ದೀವಿ, ಕಲ್ತ್ಬಿಟ್ಟಿದ್ದೀನಿ 600 ರೂಪಾಯಿ ಕೊಟ್ಟು. ಬಟ್ ಏನು ಯೂಸ್ ಆಗ್ತಾಯಿಲ್ಲ, ಏನೋ ಒಂದು ಪ್ರಾಡಕ್ಟ್ಸ್ ಬರ್ತಾಯಿಲ್ಲ. ಅಪರೂಪಕ್ಕೆ ಅದು ನಾನು ಅಪ್ರೋಚ್ ಮಾಡಿರೋದೆಲ್ಲ ಬ್ಯೂಟಿ ಪ್ರಾಡಕ್ಟ್ಸು, ಬಟ್ ಬಟ್ಟೆದು ಕೊಲಾಬ್ರೇಷನ್ ಬರ್ತದೆ, ಫುಲ್ ಖುಷಿ. ಸರಿ ಆಯಿತು ಅಂತ ನಾವು ಅವ್ರು ಹೇಳಿದ್ಕೆಲ್ಲ ಓಕೆ, ಅದನ್ನೂ ಹಾಕ್ತೀವಿ, ಪೋಸ್ಟು ಹಾಕ್ತೀವಿ, ಸ್ಟೋರಿಗೂ ಹಾಕ್ತೀವಿ, 2 ಇಲ್ಲ 4 ವೀಡಿಯೋ ಮಾಡಿಕೊಡ್ತೀವಿ ಅಂತ. ಆಮೇಲೆ ಸರಿ, ಫುಲ್ ಖುಷಿ ಆಗೋಯ್ತು ನನಗೂ ನನ್ನ ತಂಗಿಗೂ. ಆಮೇಲೆ ಅವರು ಹೇಳಿದ್ರು ರಿಕ್ವೈರ್ಮೆಂಟ್ ಎಲ್ಲ ಓಕೆ, ನಿಮಗೆ ಯಾವ ಥರ ಬಟ್ಟೆ ಕಳಿಸ್ಕೊಡ್ಬೇಕು ಅಂತಂದು. ನಾವು ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ, ನಮಗೆ ಅದು ಬೇರೆ ಫಸ್ಟ್ ಟೈಮ್ ಆ ರೀತಿ ನಾವು ಕಾನ್ವರ್ಸೇಷನ್ ಮಾಡ್ತಾ ಇರೋದು. ನಮಗೆ ಹೆಂಗೆ ಕೇಳಬೇಕು, ಏನು ಕೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸರಿ, ಏನೇನು ಅವೈಲೇಬಲ್ ಇದೆ? ಸ್ಯಾರಿ ಇದೆ, ಡ್ರೆಸ್ ಇದೆ, ನೈಟ್ ಸೂಟ್ಸ್ ಇದೆ, ಎಲ್ಲವೂ ಅವೈಲೇಬಲ್ ಇದೆ ಮ್ಯಾಮ್ ಅಂತಂದರು. ಸರಿ ಅಂದ್ಬಿಟ್ಟು ನಾನು ಒಂದು ಸ್ಯಾರಿ ಕಳಿಸ್ಕೊಡಿ, ಮಾಡಿಕೊಡ್ತೀನಿ ಅಂತ ಅಂದೆ. ಅವರು ಇಲ್ಲ, ನಮಗೆ 3 ವೀಡಿಯೋಸ್ ಬೇಕಾಗಿರೋದು ಆ್ಯಂಡ್ 2 ಸ್ಟೋರೀಸ್ ಬೇಕು, ನೀವು ಒಂದು ಸ್ಯಾರಿಲಿ ಅವೆಲ್ಲ ಕವರ್ ಮಾಡೋಕ್ಕಾಗಲ್ಲ ಅದು. ಆಮೇಲೆ ಅಯ್ಯೋ ಹಂಗಾರೆ ಎಷ್ಟು ಕೇಳಬೇಕು ಗೊತ್ತಾಗ್ತಾ ಇಲ್ಲ. ಜಾಸ್ತಿ ಕೇಳ್ಬಿಟ್ಟು ಅವ್ರಿಗೆ ಜಾಸ್ತಿ ಅನಿಸ್ಬಿಡುತ್ತಾ ಅಂತ. ಆಮೇಲೆ ಹೌದಾ ಅಂತ ಅಂದ್ಬಿಟ್ಟು ಸರಿ, ಒಂದು ಸ್ಯಾರಿ ಒಂದು ಡ್ರೆಸ್ಸೇ ಕಳಿಸ್ಕೊಡಿ ಅಂತ. ಆಮೇಲೆ ಇಲ್ಲ ಮ್ಯಾಮ್, ಇನ್ನೂ ಕೇಳಿ ಅಂತ ಅಂದರು. ನಮಗೆ ಒಂದು ಕಡೆ ಡೌಟ್, ಬಕ್ರ ಏನಾದರೂ ಆಗ್ತಿಲ್ಲ ಅಲ್ವಾ, ಯಾರು ಇಷ್ಟೊಂದು ಕೇಳಿ ಅಂತಾರೆ? ಒಂದಕ್ಕಿಂತ 1, 2, 3 ಕೇಳಿ ಅಂತ ಯಾರು ಹೇಳ್ತಾರೆ? ಬಕ್ರ ಏನು ಆಗ್ತಾ ಇರಲ್ಲ ಅಲ್ವಾ ಅಂತ ಒಂದು ಕಡೆ ಟೆನ್ಷನ್ನು ನಮಗೆ, ಓಕೆನಾ. ಆ್ಯಂಡ್ ಯಾಕೆ ಅಂದರೆ ನಾವು ಪ್ರೊಫೈಲ್ನು ಚೆಕ್ ಮಾಡಿದ್ವಿ. ಆಮೇಲೆ ನಾವು ಮೊದಲೇ ಫ್ರೆಶರ್, ಯಾಕೆ ಸುಮ್ಮನೆ ಅದ್ರ ಬಗ್ಗೆ ನಮಗೇನೋ ಅವೇರ್ನೆಸ್ ಇಲ್ಲ, ಯಾಕೆ ಸುಮ್ಮನೆ ಬಕ್ರ ಆಗೋದು ಅಂತ ಅಂದ್ಬಿಟ್ಟು. ಬಟ್ ಅವ್ರ ಪೇಜಲ್ಲಿ 0 ಪೋಸ್ಟು, 0 ಫಾಲೋವರ್ಸ್ ಇದ್ದರು. ಅವ್ರನ್ನ ಹೆಂಗೆ ನಂಬೋದು ಗೊತ್ತಾಗ್ತಾ ಇಲ್ಲ. ಬಟ್ ಅವರೇ ಅಪ್ರೋಚ್ ಮಾಡಿದ್ದಾರೆ. ಸರಿ ಕೇಳಿ ಅಂತ ನಾನು ನನ್ನ ತಂಗಿ ಎಷ್ಟು ಕೇಳೋದು ಗೊತ್ತಾಗ್ತದೆ. ಸರಿ ಆಯಿತು, ಒಂದು ಡ್ರೆಸ್ಸು, ಒಂದು ಸ್ಯಾರಿ, ಒಂದು ಏನು ನೈಟ್ ಸೂಟ್ ಕೊಡಿ, 3 ವೀಡಿಯೋ 3 ಆಗುತ್ತೆ ಅಂತ. ಅದಕ್ಕೆ ಅವ್ರು ಇಲ್ಲ ಮ್ಯಾಮ್, ನೀವು ಇನ್ನೂ ಎಕ್ಸ್ಟ್ರಾ ಕೇಳ್ಬೋದು. ಅದು ನಾವು ಎಷ್ಟು ಕೇಳಬೇಕು, ಹೋಗಿ ಎಷ್ಟು ಕೊಡ್ತೀರಾ ನೀವು ಅಂತ. ನಾವು ಒಂದು 5-6 ಜೊತೆವರೆಗೂ ಕೊಡ್ತೀವಿ ಅಂತ ಅಂದರು. ನಾವು ಫುಲ್ ಶಾಕು. ನಾನು ನನಗೆ ಒಂದು ವೀಡಿಯೋ ಮಾಡಿಲ್ಲ ನಾನು ಇನ್ನೂ ಯು ಜಿ ಸಿ ಕೊಲಾಬ್ರೇಷನ್ ಬಗ್ಗೆ. 5-6 ಜೊತೆ ಬಟ್ಟೆ ಕೊಟ್ಟು ಕೊಲಾಬ್ರೇಷನ್ ಮಾಡಿಸ್ತವ್ರೆ ನನಗೆ ಅಂದರೆ. ಅಂಥದ್ದು ಏನು ನೋಡಿದ್ರು ನಮ್ಮ ಪ್ರೊಫೈಲಲ್ಲಿ ಬಕ್ರ ಏನಾಗ್ತಾ ಇಲ್ಲ ಅಲ್ವ. ಇನ್ನೊಂದು ಗ್ಯಾರಂಟಿ ಏನಂದರೆ, ಅವ್ರು ನನ್ನ ಬಕ್ರ ಮಾಡೋರು ನಮ್ಮ ಅಕೌಂಟಲ್ಲಿ 4 ಪೈಸೆ ದುಡ್ಡಿಲ್ಲ, ಸೊ ಅವ್ನಿಗಂತೂ ಏನು ಯೂಸ್ ಆಗೋಲ್ಲ ಅನ್ನೋದೊಂದು ಕಾನ್ಫಿಡೆನ್ಸು. ಆಮೇಲೆ ಹೌದಾ, ಅಷ್ಟೊಂದು ಕೇಳ್ಬೋದಾ ಅಂದ್ಬಿಟ್ಟು ಕೇಳಿದ್ವಿ. ಸರಿ ಆಯಿತು, 2 ಜೊತೆ ಸೀರೆ, ಸ್ಯಾರಿ, 2 ಡ್ರೆಸ್, 2 ನೈಟ್ ಸೂಟ್ಸ್ ಕೊಡಿ ಅಂತ. ಓಕೆ ಮ್ಯಾಮ್, ಓಕೆ ನಾವು ಕಳಿಸ್ಕೊಡ್ತೀವಿ, ನೆಕ್ಸ್ಟ್ ಏನಿದೆ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ರು. ನಮಗೆ ಫುಲ್ ಖುಷಿ. ಅಪ್ಪ, 6 ಜೊತೆ ಬಟ್ಟೆ ಯಾರು ಕೊಡ್ತಾರೆ? ಒಂದು ಯು ಜಿ ಸಿ ಬಗ್ಗೆ ನನ್ನ ಪ್ರೊಫೈಲಲ್ಲಿಲ್ಲ. ಆಮೇಲೆ ಒಂದು ಕಡೆ ಮೇ ಬಿ ಲಾಗ್ ಮಾಡ್ತಿದ್ದಲ್ಲ, ಅದನ್ನು ನೋಡಿ ಏನಾದರೂ ಕೊಡ್ತಿರ್ಬೋದು ಅಂತ ಒಂದು ಕಡೆ ಸಮಾಧಾನ. ಸರಿ, ಆಮೇಲೆ ಫುಲ್ ಖುಷಿ ಆಗೋಯ್ತು ನಮಗೂ ನನ್ನ ತಂಗಿಗೂ. ಸದ್ಯ ಯಾವುದೋ ಒಂದು ಸಿಕ್ತು, ಅದು ಇಷ್ಟು ದೊಡ್ಡದಾಗಿ ಸಿಕ್ತಲ್ಲ ಅನ್ನೋದು ಇನ್ನೊಂದು ಕಡೆ ತಡೆಯೋಕ್ಕೆ ಆಗ್ತಾಯಿಲ್ಲ ನಮಗೆ ಖುಷಿನ. ಸರಿ, ಅದಾದಮೇಲೆ ನೆಕ್ಸ್ಟ್ ಏನಿದೆ ಅಪ್ಡೇಟ್ ಕೊಡ್ತೀವಿ ಅಂತ ಅಂದರು. ಅಂತೂ
ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿ ಹೋದವರು ವಾಪಸ್ ಅಪ್ಡೇಟ್ ಜೊತೆ ಅವ್ರು ಕಾಣಿಸ್ಕೊಳ್ಳೇ ಇಲ್ಲ. ಯಾವ ಅಪ್ಡೇಟ್ ಇಲ್ಲ, ಏನೂ ಇಲ್ಲ. ನಾವು 1 ದಿನ ವೆಯ್ಟ್ ಮಾಡಿದ್ವಿ, 2 ದಿನ, 3 ದಿನ, ಏನೂ ರಿಪ್ಲೈನೇ ಇಲ್ಲ ಅವ್ರ ಕಡೆಯಿಂದ. ಆಮೇಲೆ ಅಯ್ಯೋ ನಾವೇನೋ ಸದ್ಯ ನಮ್ಮ ಪರ್ಸ್ನಲ್ ಏನೂ ಶೇರ್ ಮಾಡಿಲ್ಲ, ಬಚಾವಾದ್ವಿ. ಮೊದಲೇ ಅವ್ರ ಪ್ರೊಫೈಲಲ್ಲಿ ಒಬ್ಬರು ಫಾಲೋವರ್ ಇಲ್ಲ, ಒಂದು ಪೋಸ್ಟ್ ಇಲ್ಲ, ಏನೂ ಇಲ್ಲ ಅಂತ. ಆಮೇಲೆ ಸ್ವಲ್ಪ ನನಗೆ ಆ ಸಿಚುವೇಶನ್ ಆದಮೇಲೆ ಹೆಂಗೆ ಅಂದರೆ ಸ್ವಲ್ಪ ಬೇಜಾರಾಗೋಯಿತು. ಲೈಕ್ ಏನೂ ಗೊತ್ತಿಲ್ಲ ನಮಗೆ ಅದರಲ್ಲಿ ಏನಂದ್ರೆ ಏನೂ ಗೊತ್ತಿಲ್ಲ. ಆದರೂ ಪೇಮೆಂಟ್ ಕಷ್ಟ ಬಿದ್ದು ಪೇಮೆಂಟ್ ಮಾಡಿ ಕಲಿತು ಅಷ್ಟೊಂದು ಆಸೆ ಇಟ್ಕೊಂಡು ಅದನ್ನು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಲೈಕ್ ಇವರು ಕೊಡೋ ರೀತಿ ಕೊಡೋದು ಅಂತಂದರೆ ಹೆವಿ ಆಸೆ ತೋರಿಸಿ ಫುಲ್ ನಿರಾಸೆ ಮಾಡ್ದಂಗೆ ಆಗೋಯಿತು ಅಲ್ಲಿ ನಮಗೆ. ಆಮೇಲೆ ಏನು ಮಾಡೋದು, ಸ್ವಲ್ಪ ಬೇಜಾರಾಯಿತು. ಆಮೇಲೆ ಅವಳು ಹೋಗ್ಲಿ ಬಿಡು, ಈ ಥರ ಎಲ್ಲ ಆಗುತ್ತೆ ಇಲ್ಲಿ ಅಂತ ತಿಳ್ಕೊಂಡಂಗೆ ಆಗುತ್ತೆ ಬಿಡು ಅಂತ ನನ್ನ ತಂದೆ. ಆಮೇಲೆ ಇನ್ನೇನು ಮಾಡೋದು, ಹೌದು ಹೋಗ್ಲಿ ಬಿಡು ಅಂತ ಸ್ವಲ್ಪ ಸಮಾಧಾನ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಮತ್ತೆ ಸ್ಟಾರ್ಟ್ ಫಾರ್ಮ್ ಫಿಲ್ ಮಾಡೋಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಫಾರ್ಮ್ ಫಿಲ್ ಮಾಡ್ತಾ ಮತ್ತು ಅದಾಗಿತ್ತು 1 ವಾರಕ್ಕೆ ನನಗೆ ಮೇಲಲ್ಲಿ ನೋಟಿಫಿಕೇಷನ್ ಬಂತು. ಇದ್ದಕ್ಕಿದ್ದಂಗೆ ಒಂದಿನ ನಿಮ್ಮ ಅಡ್ರೆಸ್ಗೆ ಆರ್ಡರ್ ಬುಕ್ ಆಗಿದೆ, ಅದ್ರ ಪ್ರೈಸ್ ಬಂದು ಆಲ್ಮೋಸ್ಟ್ 1000+ ಸಮಥಿಂಗ್ ಇತ್ತು. ನಾನು ಇಷ್ಟೊಂದಕ್ಕೆ ನಾನೇನು ಬುಕ್ ಮಾಡಿಲ್ವಲ್ಲ ಅಂತ ಫುಲ್ ಗಾಬರಿ ಆಗೋಯಿತು. ಅದು ಮೇಲಲ್ಲಿ ನೋಟಿಫಿಕೇಷನ್ ಬಂದೈತಲ್ಲ ಅಂದ್ಬಿಟ್ಟು ಆಮೇಲೆ ನೋಡ್ತೀವಿ ಯಾವುದೋ ಸನ್ಸ್ಕ್ರೀನು ಮತ್ತು ಫೇಸ್ ವಾಶ್ ಬುಕ್ ಆಗಿಬಿಟ್ಟೈತೆ. ಅಯ್ಯೋ ನಾನು ಏನು ಬುಕ್ ಮಾಡಿಲ್ವಲ್ಲ ಅಂದ್ಬಿಟ್ಟು ಆವಾಗ ಮತ್ತೆ ನಾನು ನನ್ನ ತಂಗಿ ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ ನಾವು ಏನೇನ್ರಲ್ಲಿ ಪರ್ಚೇಸ್ ಮಾಡ್ತೀವಲ್ಲ ಆ ಎಲ್ಲ ಆ್ಯಪಲ್ಲೂ ಆರ್ಡರ್ ಇದ್ರದ್ದನ್ನು ತೆಗೆದ್ಬಿಟ್ಟು ನೋಡ್ತಾ ಇದ್ದೀವಿ ಎಲ್ಲಿ ಆರ್ಡ್ರ್ ಮಾಡಿಬಿಟ್ಟಿದ್ದೀವಿ ಅಂತ. ಆಮೇಲೆ ನೆನ್ಪಿಸ್ಕೊಂಡು ನಾವು ಏನು ಆರ್ಡ್ರ್ ಮಾಡಿಲ್ಲ. ಮಿಸ್ಸಾಗಿ ಮಕ್ಕಳೇನಾದರೂ ಯಾವ್ದಾದ್ರು ವೆಬ್ಸೈಟಲ್ಲಿ ಆರ್ಡರ್ ಮಾಡಿಬಿಟ್ಟವ್ರ, ಮಿಸ್ಸಾಗಿ ಫೋನ್ ಇಟ್ಟಿದ್ದಾಗ ಏನೇನಾದರೂ ಮುಟ್ಟಿ ಯಾವ್ದಾದ್ರು ವೆಬ್ಸೈಟ್ಗೆ ಹೋಗಿ ಅಲ್ಲೇ ಏನಾದರೂ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಫುಲ್ ಗಾಬರಿ. ಓಕೆನಾ. ಅದು ಅಂದರೆ ₹1000 1200 ಈ ಥರ ಇತ್ತು ಅದ್ರ ಕಾಸ್ಟ್ ಬಂದು. ಇಷ್ಟೊಂದಕ್ಕೆ ನಾನು ಒಂದು ಫೇಸ್ ವಾಶ್ ಸನ್ಸ್ಕ್ರೀನ್ ಯಾವಾಗ ಬುಕ್ ಮಾಡಿದೆ, ಫುಲ್ ಟೆನ್ಷನಲ್ಲಿ ಸರ್ಚ್ ಮಾಡ್ತಿದ್ವಿ. ಆಮೇಲೆ ಓಕೆ ಅಂದ್ಬಿಟ್ಟು ಮತ್ತೆ ಇಬ್ಬರು ಸಮಾಧಾನದಿಂದ ಫಸ್ಟು ನೋಡೋಣ ಇರು, ಫುಲ್ ಡೀಟೇಲಾಗಿ ಓದೋಣ ಇರು ಏನದು ಅಂತ ಅಂದ್ಬಿಟ್ಟು. ಆಮೇಲೆ ನನಗೆ ಅದು ನನಗೆ ಅದು ಆ್ಯಕ್ಚುಲಿ ಕೊಲಾಬ್ರೇಷನ್ನಿಗೆ ಕಳಿಸಿರೋದು. ಓಕೆನಾ. ನಮಗೆ ಗೊತ್ತಿಲ್ಲ ಹೆಂಗೆ ಬರುತ್ತೆ ಗೊತ್ತಿಲ್ಲ, ಎಲ್ಲಿ ಬರುತ್ತೆ ಗೊತ್ತಿಲ್ಲ. ಕೊಲಾಬ್ರೇಷನ್ ಬಂದರೆ ಯಾವ ರೀತಿ ಅದ್ರದ್ದು ನಮಗೆ ಕೊಲಾಬ್ರೇಷನ್ ಬಂದರೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅಲ್ವಾ. ಸೊ ನಾವು ಆರ್ಡ್ರು ಆಗ್ಬಿಟ್ಟೈತೆ ನಮ್ಮ ಫೋನಲ್ಲಿ ಅಂತ ಫುಲ್ಲು ಟೆನ್ಷನ್ನಲ್ಲಿ ಹುಡುಕ್ತಾಯಿದ್ದು. ಆಮೇಲೆ ನಾನು ನನ್ನ ತಂಗಿ ಇರು ಓದೋಣ, ಓಕೆ ಫಸ್ಟಿಂದ ನಿಧಾನಕ್ಕೆ ಓದೋಣ ಅಂತ ಅಂದ್ಬಿಟ್ಟು. ಆಮೇಲೆ ನನಗೆ ಯಾವ ಬ್ರ್ಯಾಂಡ್ ಕಳಿಸಿದ್ರಲ್ವ ಪ್ರಾಡಕ್ಟು, ಅವ್ರ ಇದರಿಂದ ಬಂದಿತ್ತು ಅದು ಮೇಲು. ಓಕೆ ಈ ಬ್ರ್ಯಾಂಡಿಂದ ಬುಕ್ ಆಗಿರೋದಿದು ಅಂತ ಅಂದ್ಬಿಟ್ಟು ನೋಡಿದ್ವಿ. ಅಮೌಂಟು 1000+ ಇತ್ತು. ಆಮೇಲೆ ಪ್ರೀಪೇಯ್ಡ್ ಅಂತ ಇತ್ತು. ಪ್ರೀಪೇಯ್ಡ್ ಅಂದರೆ ಗೊತ್ತು ನಮಗೆ ಅದು ಮುಂಚೆನೇ ಪೇ ಆಗಿದೆ ಅಂತ. ಆದರೂ ಆ ಟೆನ್ಷನ್ ಆ ಟೈಮಲ್ಲಿ ಅದನ್ನು ನಂಬೋಕ್ಕಾಗ್ತಿಲ್ಲ. ಪ್ರೀಪೇಯ್ಡ್ ಅಂತ ಅಂದರೆ ಮುಂಚೆ ಪೇಯ್ಡ್ ಆಗಿದೆ ಅಂತಾರೆ, ಇಲ್ಲ ನಾವು ಪೇಯ್ಡ್ ಮಾಡಬೇಕು ಪ್ರಾಡಕ್ಟ್ ಬಂದಮೇಲೆ ಅಂತ, ಅದು ಕನ್ಫ್ಯೂಷನ್ನು. ಆಮೇಲೆ ಹೋಗಿ ಮತ್ತೆ ಆನ್ಲೈನಲ್ಲಿ ಸ್ವಲ್ಪ ಪ್ರೀಪೇಯ್ಡ್ ಅಂದರೆ ಮುಂಚೆ ಪೇಯ್ಡ್ ಆಗಿರೋದೇ ಇಲ್ವಾ ಅಂತ. ಆಮೇಲೆ ಓಕೆ ಅಷ್ಟು ಗಾಬರಿ, ಅಷ್ಟು ಕನ್ಫ್ಯೂಷನ್. ಯಾಕೆ ಅಂದರೆ ಪ್ರಾಡಕ್ಟ್ ಬಂದರೆ ಹಿಂಗೆ ಬರುತ್ತೆ ಅಂತ ನಮಗೆ ಸ್ವಲ್ಪನೂ ಐಡಿಯಾ ಇಲ್ಲ. ಆಮೇಲೆ ಓಕೆ ಪ್ರೀಪೇಯ್ಡ್ ಅಂದರೆ ಪೇಯ್ಡ್ ಆಗಿದೆ ಅಂತ. ಆಮೇಲೆ ಸ್ವಲ್ಪ ಧೈರ್ಯ ಬಂತು, ಮೇ ಬಿ ಇದು ಕೊಲಾಬ್ರೇಷನ್ಗೆ ಬಂದಿರೋದು ಅಂತ. ಬಿಕಾಸ್ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಕೊಲಾಬ್ರೇಷನ್ನು ಕೊಡ್ತಿರೋದ ಏನಕ್ಕೆ ಅಂತ ಏನೂ ಮೆನ್ಷನ್ ಮಾಡಿರಲಿಲ್ಲ. ಜಸ್ಟ್ ನಿಮ್ಮ ಆರ್ಡರ್ ಬುಕ್ ಆಗಿದೆ ನಿಮ್ಮ ಅಡ್ರೆಸ್ಗೆ ಈ ಒಂದು ಬ್ರ್ಯಾಂಡ್ ಕಡೆಯಿಂದ ಈ ಒಂದು ಪೇಜಿಂದ ಆರ್ಡರ್ ಆಗಿದೆ ಅಂತ ಅಷ್ಟೇ ಇದ್ದಿದ್ದು. ಸೊ ಮೇ ಬಿ ಕೊಲಾಬ್ರೇಷನ್ಗೆ ಇರ್ಬೋದು ಅಂತ ಹೇಳಿ ಅವಾಗ ಸ್ವಲ್ಪ ಸಮಾಧಾನ. ಆದರೂ ಮನಸ್ಸಲ್ಲಿ ಫುಲ್ ಭಯ. ಈಗ ಮತ್ತೆ ಅವ್ರು ಬಂದ್ಬಿಟ್ಟು ಇಲ್ಲ ನೀವು ಪೇ ಮಾಡಬೇಕು ಅಂತ, ಎಲ್ಲಿಂದ ತರೋದು ₹1000? ನನಗೆ ಆ ಪ್ರಾಡಕ್ಟ್ ಯಾವುದು ಅಂತಲೂ ಗೊತ್ತಿಲ್ಲ, ಅದನ್ನು ಬುಕ್ ಮಾಡ್ಕೊಂಡು ತೊಗೊಂಡು ನಾನು ಏನು ಮಾಡಲಿ ಅಂತೆಲ್ಲ ಅನಿಸ್ಬಿಡ್ತು. ಆಮೇಲೆ ಸರಿ ಇರು ನೋಡೋಣ ಇರು ಅಂತ ಎಲ್ಲ ಮೊದಲು ಪ್ರೀಪೇಯ್ಡ್ ಅಂತಲೇ ಇದೆಯಲ್ವ ನೋಡೋಣ ಇರು ಅಂತ 1-2 ದಿನ ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಿದ್ಮೇಲೆ ವಾಟ್ಸಪ್ಪಲ್ಲಿ ಮತ್ತೆ ಬಂತು ಅದೇ ಬ್ರ್ಯಾಂಡಿಂದ. ಸೊ ಏನಂತ ಅಂದರೆ ಅದೇ ಆರ್ಡರ್ ಬರ್ತಾ ಇದೆ, ಅರೈವ್ ಆಗಿದೆ, ಇನ್ನೇನು ಬರುತ್ತೆ ಅಂತ ಅಂದ್ಬಿಟ್ಟು ಬಂತು. ಅದಾದಮೇಲೆ ಫುಲ್ ಸ್ಕ್ರಿಪ್ಟ್ ಬಂತು ಅದ್ರ ಬಗ್ಗೆ.
ಈ ಪೇಜಿಂದ ಕಳಿಸಿರುವಂಥದ್ದು. ಈ ರೀತಿ ನೀವು ವೀಡಿಯೋಸ್ನ ಮಾಡಬೇಕು, ಈ ಕಲರ್ ಡ್ರೆಸ್ ಹಾಕೋಬೇಕು, ಅದು ಇದು ಅಂತೆಲ್ಲ ಅದ್ರ ಬಗ್ಗೆ ಸ್ಕ್ರಿಪ್ಟ್ ಎಲ್ಲ ಬಂತು ಇನ್ ಡೀಟೇಲ್. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಓಕೆ, ಇದು ಕೊಲಾಬ್ರೇಷನ್ಗೆ ಬಂದಿರೋದು, ಕೊಲಾಬ್ರೇಷನ್ಗೆ ಬಂದರೆ ಈ ರೀತಿ ಬರುತ್ತೆ ನೋಟಿಫಿಕೇಷನ್ಸು ಆರ್ಡರ್ ಆಗಿರೋದೆಲ್ಲ ಅಂತ ಆವಾಗ ಅರ್ಥ ಆಗಿತ್ತು ನನಗೆ. ಆಮೇಲೆ ಪ್ರಾಡಕ್ಟ್ ಬಂತು ಅಂತ ಕಾಲ್ ಬಂತು. ಆವಾಗ ಫುಲ್ ಖುಷಿ ಅಂದರೆ ಖುಷಿ. ಫೈನಲಿ ಒಂದು ಪ್ರಾಡಕ್ಟ್ ಬರ್ತಾ ಇದೆ ಕೊಲಾಬ್ರೇಷನ್ಗೆ ಅಂತ ಆವಾಗ ಸ್ವಲ್ಪ ಧೈರ್ಯ ಬಂತು. ಓಕೆ, ಇಲ್ಲ ನಾನು ಈ ಫೀಲ್ಡಲ್ಲಿ ಮುಂದುವರಿಬೋದು. ಸ್ಟಾರ್ಟಿಂಗ್ ಟೈಮ್ ತೊಗೊಳುತ್ತೆ, ಬಟ್ ಎಫರ್ಟ್ ಹಾಕಿದ್ರೆ ಇದರಲ್ಲಿ ಮುಂದುವರಿಬೋದು ಅನ್ನೋದು ಒಂದು ಸ್ವಲ್ಪ ಧೈರ್ಯ ಬಂತು. ಅದಾದಮೇಲೆ ಹೆಂಗೆ ಅಂದರೆ ಅವ್ರು ಕಾಲ್ ಮಾಡಿದಾಗ ಮ್ಯಾಮ್ ಕೆಳಗಡೆ ಇದೀವಿ ಬನ್ನಿ ಅಂತ ಡೆಲಿವರಿ ಅವ್ರಿಗೆ ಕಾಲ್ ಮಾಡಿದಾಗ ಆಗಲೂ ಒಂದು ಸಲ ರೀಚೆಕ್, ಇದು ಪೇಮೆಂಟ್ ಆಗಿದೆ ಅಲ್ವಾ ಅಂತ ಅವರು ಆಗಿದೆ ಬನ್ನಿ ಇಸ್ಕೊಳ್ಳಿ ಅಂತ. ಯಾಕೆಂದರೆ ಆಮೇಲೆ ಇಲ್ಲ ಅಲ್ಲೋಗ್ಬಿಟ್ಟಿಲ್ಲ ನೀನು ಪೇಮೆಂಟ್ ಮಾಡು ಅಂತ ಅಂದ್ಬಿಟ್ಟು ನಾನು ನನ್ನ ತೆಗಿ ಮುಂಚೆನೇ ಡಿಸೈಡ್ ಮಾಡಿಬಿಟ್ವಿ, ಕೇಳು ಪೇಮೆಂಟ್ ಆಗಿದೆಯಾ ಇಲ್ವಾ ಅಂತ. ಆಗಿದೆ ಅಂದರೆ ಹೋಗಿ ಇಸ್ಕೊ, ಇಲ್ಲಾಂದರೆ ನಾವು ಮನೇಲಿಲ್ಲ ಕ್ಯಾನ್ಸಲ್ ಮಾಡಿಬಿಡಿ ಬಿಡೋಣ ಅಂತ. ಓಕೆ, ಅಷ್ಟು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ವಲ್ಲ, ಫುಲ್ ಕನ್ಫ್ಯೂಷನು. ಒಂದು ಕಡೆ ಖುಷಿ, ಏನು ಪ್ರಮೋಷನು ಬರ್ತಾಯಿದೆ ಅಂತ, ಅಥವಾ ಎಲ್ಲಿ ಮಿಸ್ ಆಗೋ ಅಥವಾ ಹೆಂಗೋ ಆರ್ಡರ್ ಆಗಿ ಬಂದ್ಬಿಟ್ಟಿದ್ಯಾ, ನಾವು ಎಲ್ಲಿ ಅಷ್ಟು ಪೇಮೆಂಟ್ ಮಾಡೋದು, ಸುಮ್ಮನೆ ಅದು ಯಾವ ಪ್ರಾಡಕ್ಟ್ ಗೊತ್ತಿಲ್ಲ ಏನಿಲ್ಲ, ಅದು ಏನು ಅಂತ ತೊಗೊಂಡು ಯೂಸ್ ಮಾಡೋದು, ಅಷ್ಟೊಂದು ಹೆಂಗೆ ಪೇಮೆಂಟ್ ಮಾಡೋದು ಅನ್ನೋದು ಒಂದು ಕಡೆ ಗಾಬರಿ. ಓಕೆ, ಆಮೇಲೆ ಅವ್ರು ಹೇಳಿದ್ರು ಪೇಮೆಂಟ್ ಆಗಿದೆ ಬಂದು ಇಸ್ಕೊಳ್ಳಿ ಅಂತ. ಆಮೇಲೆ ಹೋಗಿ ಇಸ್ಕೊಂಡು ಬಂದ್ವಿ. ಆ ಪ್ರಾಡಕ್ಟ್ ಬಂದಿದ್ದು ನನಗೆ ಫಸ್ಟ್ ಕೊಲಾಬ್ರೇಷನ್ಗೆ ಬಂದಿದ್ದು ನೇಚರ್ ಫಾರ್ ನೇಚರ್ ಅನ್ನೋ ಬ್ರ್ಯಾಂಡ್ ಕಡೆಯಿಂದ. ನನಗಂತೂ ಅದು ನಿಜವಾಗ್ಲೂ ಒಂಥರ ಲಕ್ಕಿ ಅಂತಲೇ ಅನಿಸುತ್ತೆ. ಆ ಬ್ರ್ಯಾಂಡ್ ನನಗೆ ಈ ಕೊಲಾಬ್ರೇಷನ್ ಫೀಲ್ಡಲ್ಲಿ ನನಗೆ ಒಂಥರ ಲಕ್ಕಿ ಬ್ರ್ಯಾಂಡ್ ಅಂತಲೇ ಅನಿಸುತ್ತೆ. ಯಾಕೆಂದರೆ ಫಸ್ಟು ನನಗೆ ಬಂದಿದ್ದ ಪ್ರಾಡಕ್ಟು ಮತ್ತು ಇದರಲ್ಲಿ ಇಲ್ಲ ನೀವು ಮುಂದುವರಿಬೋದು ಅನ್ನೋದಕ್ಕೆ ಒಂದು ಧೈರ್ಯ ಕೊಟ್ಟಂಥ ಪ್ರಾಡಕ್ಟ್ ಅದು. ಸೊ ನನಗೆ ಯಾವಾಗಲೂ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ಆ ಪ್ರಾಡಕ್ಟ್ ನಿಜವಾಗ್ಲೂ ಚೆನ್ನಾಗಿದೆ. ಎಷ್ಟು ನಾನು ಫಸ್ಟ್ ಆವಾಗಲೇ ನೋಡಿದ್ದು ಆ ಪ್ರಾಡಕ್ಟ್ನ. ಓಕೆ, ನಾವು ಕಳ್ಸಿದ ಮೇಲೇ ನೋಡಿದ್ದು, ಯಾಕಂದರೆ ಅದು ಆವಾಗಿನ್ನೂ ಲಾಂಚ್ ಆಗಿದ್ದು, ಸೊ ಹಾಗಾಗಿ ಕಳಿಸ್ಕೊಟ್ಟಿದ್ದು. ಅದು ನನಗೆ ಬಂದಿದ್ದು ಬಾಟರ್ ಕೊಲಾಬ್ರೇಷನ್. ತುಂಬ ಜನ ಕೇಳ್ತಾ ಇದ್ರಿ ಫಸ್ಟ್ ನಿಮಗೆ ಬಂದಿದ್ದು ಪೇಡ ಬಾಟರ್ ಅಂತ. ಆಲ್ಮೋಸ್ಟ್ ಫ್ರೆಶರ್ ಯಾರು ಇರ್ತಾರಲ್ವ ಅವ್ರಿಗೆ ಫಸ್ಟ್ ಕೊಡೋದು ಬಾಟರ್ ಕೊಲಾಬ್ರೇಷನ್ನೇ. ಸೊ ನನಗೆ ನೇಚರ್ ಫಾರ್ ನೇಚರಿಂದ ಬಂದಿದ್ದು ಬಾಟರ್ ಕೊಲಾಬ್ರೇಷನ್, ಒಂದು ಫೇಸ್ ವಾಶ್ ಮತ್ತು ಸನ್ಸ್ಕ್ರೀನ್. ಓಕೆ, ಅದು ನಿಜವಾಗ್ಲೂ ಚೆನ್ನಾಗಿದೆ ಆ ಪ್ರಾಡಕ್ಟ್. ನೀವು ನಿಜ ನಂಬಲ್ಲ, ಅದೊಂದು ಸ್ವಲ್ಪ ತೊಗೊಂಡು ಸ್ಮೆಲ್ ಮಾಡಿದ್ರೆ ಅದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ನಾವೇ ಹೇಳ್ಬಿಡ್ಬೋದು. ಅಷ್ಟು ಎವಿಡೆಂಟಾಗಿ ಫ್ಲೇವರ್ ಬರ್ತಾ ಇರುತ್ತೆ, ಅದ್ರ ಸ್ಮೆಲ್ ಫ್ರೇಗ್ರೆನ್ಸ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಆ ಪ್ರಾಡಕ್ಟ್ ಬಂತು. ಆ ಪ್ರಾಡಕ್ಟ್ ಬಂದಮೇಲೆ ಅದ್ರದ್ದು ಅನ್ಬಾಕ್ಸಿಂಗ್ ಎಲ್ಲ ವೀಡಿಯೋ ಮಾಡಿದ್ವಿ. ನನಗೂ ನನ್ನ ತಂಗಿಗೂ ಫುಲ್ ಖುಷಿ ಆಯಿತು ಆ್ಯಂಡ್ ಫುಲ್ ಹೋಪ್ ಬಂತು, ಓಕೆ ಇದ್ರಲ್ಲಿ ಮುಂದುವರಿಬೋದು ಅಂತ. ಸೊ ಫುಲ್ ಖುಷಿಯಾಗಿ ಅದಕ್ಕೆಲ್ಲ ಏನೇನು ಬೇಕು, ಶೀಟ್ ಬ್ಯಾಕ್ಗ್ರೌಂಡ್ಗೆ ಎಲ್ಲ ತೊಗೊಂಡು ಬಂದು ಸ್ವಲ್ಪ ಡಿಸೈನ್ ಆಗಿ, ಆಮೇಲೆ ಆ ಫಾರ್ಮ್ ಎಲ್ಲ ಹಾಕಿ ಫೇಸ್ ವಾಶ್ಗೆ ಅದ್ರ ವೀಡಿಯೋಸ್ ಎಲ್ಲ ಮಾಡಿ, ಆ ವೀಡಿಯೋಸ್ ಕೂಡ ತುಂಬ ಚೆನ್ನಾಗಿ ಬಂತು. ಅದು ಅಪ್ಲೋಡ್ ಮಾಡಿದ್ಮೇಲೆ ತುಂಬ ಜನ ಹೇಳಿದ್ರು, ಇಲ್ಲ ಸೇಮ್ ಅಡ್ವರ್ಟೈಸ್ಮೆಂಟ್ ಥರ ಇದೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರ ವೀಡಿಯೋ ಅಂತ ಸ್ವಲ್ಪ ಕೆಲವೊಬ್ಬರು ಪರ್ಸ್ನಲಿ ಅಪ್ರಿಷಿಯೇಟ್ ಮಾಡಿದ್ರು. ಆವಾಗ ಸ್ವಲ್ಪ ಅಲ್ಲ ತುಂಬ ಖುಷಿ ಆಯಿತು, ಫೈನಲ್ ಯಾವುದೋ ಬಂತು ಅಂತ. ಸೊ ಖುಷಿಯಾಗಿ ಆ ವಿಡಿಯೋನ ಮಾಡಿ ಆ ಬ್ರ್ಯಾಂಡ್ಗೆ ಆ ವಿಡಿಯೋನ ಅಪ್ರೂವಲ್ಗೆ ಕೊಟ್ಟು ಅಪ್ರೂವಲ್ ಮಾಡಿ ನಮ್ಮ ಪೇಜಲ್ಲಿ ಅದನ್ನು ಪೋಸ್ಟ್ ಮಾಡಿದ್ದೀನಿ. ನೀವು ಹೋಗಿ ನೋಡ್ಬೋದು ನೇಚರ್ ಫಾರ್ ನೇಚರ್ ಅವ್ರದ್ದು ಫಸ್ಟ್ ವಿಡಿಯೋ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ಸೊ ಇದು ನನ್ನ ಫಸ್ಟ್ ಕೊಲಾಬ್ರೇಷನ್ ಎಕ್ಸ್ಪೀರಿಯನ್ಸ್. ಸೊ ಇದಾದಮೇಲೆ ಹಿಂದೆ ತುಂಬ ಪ್ರಾಡಕ್ಟ್ಸ್ಗಳು ಬಂತು. ಟ್ರೆಸ್ಮಿ ಮತ್ತು ಗಾರ್ನಿಯರ್ದು, ಪ್ಲಮ್ದು, ಪಾಂಡ್ಸ್ದು ಇದೆಲ್ಲ ಬರೋಕ್ಕೆ ಶುರು ಆಯಿತು. ಕೆಲವು ಶಾಕಲ್ಲಿ ಕೂಡ ಪರ್ಸ್ನಲಿ ಡಿಒ ಮಾಡಿ ಕೇಳಿದ್ದು ಕೊಲಾಬ್ರೇಷನ್ಗೆ ಬಂದಿರೋದಾ ಇಲ್ಲ ನೀವೇ ಮಾಡ್ಕೊಂಡಿರೋದಾ ಅಂತ ಎಲ್ಲ. ಅದು ನನ್ನ ಫಸ್ಟ್ ಕೊಲಾಬ್ರೇಷನ್ ನೇಚರ್ ಫಾರ್ ನೇಚರ್. ಸಖತ್ ಖುಷಿ ಆ್ಯಂಡ್ ಹೋಪ್ ತಂದುಕೊಟ್ಟಂಥ ಪ್ರಾಡಕ್ಟ್ ನನಗೆ. ಅದು ಒಂಥರ ಲಕ್ಕಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಫಸ್ಟ್ ಕೊಲಾಬ್ರೇಷನ್ ಬಂದಿದ್ದು ಎಕ್ಸ್ಪೀರಿಯನ್ಸ್. ಸೊ ಇದರಲ್ಲೇ ನೀವು ಕ್ಲಿಯರ್ ಮಾಡ್ಕೋಬೋದು. ಆಲ್ಮೋಸ್ಟು ನಾವೊಂದು UGC ಸ್ಟಾರ್ಟ್ ಮಾಡಿದ್ದೀವಿ ಅಂತ ಸ್ವಲ್ಪ ಟೈಮ್ ತೊಗೊಳುತ್ತೆ ಬರೋದಕ್ಕೆ, ಬಟ್ ಹೋಪ್ನ ಕಳ್ಕೊಬೇಡಿ. ಟ್ರೈ ಮಾಡ್ತಾರೆ ಮನೇಲಿ ಇದು ಏನು ಮಾಡೋದಲ್ವಾ,
ಮನೇಲೇ ಇರ್ತೀವಿ ಅಂತ ಅಂದಾಗ ಏನಾದರೂ ಮಾಡೋಕ್ಕೆ ಟ್ರೈ ಮಾಡಬೇಕು. ಸುಮ್ಮನೆ ಮನೇಲಿ ಇದ್ದೀವಿ ಆರಾಮಾಗಿ ಇದ್ಬಿಡೋಣ ಅಂತಂದರೆ ಆಗಲ್ಲ. ಏನಾದರೂ ಲೈಫಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಬೇಕು. ಈಗ ಒಂದು ಕೈ ಹಿಡಿಲಿಲ್ಲ ಅಂತಂದರೆ ಮತ್ತೊಂದು ಕೈ ಹಿಡಿಬೋದು, ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಲಾಗು ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅಷ್ಟೊಂದು ನನಗೆ ವರ್ಕ್ ಆಗಲಿಲ್ಲ. ಲಾಗು ಕಂಟೆಂಟ್ ವರ್ಕ್ ಆಯಿತು, ಬಟ್ ಲಾಗ್ ಅಷ್ಟು ವರ್ಕ್ ಆಗಲಿಲ್ಲ. ಯಾಕೆಂದರೆ ಆಬ್ವಿಯಸ್ಲಿ ನನ್ನದೇ ಕನ್ಸಿಸ್ಟೆನ್ಸಿಯಾಗಿ ನಾನು ವಿಡಿಯೋ ಮಾಡಿಲ್ಲ. ಬಟ್ ಯು ಜಿ ಸಿನಲ್ಲಿ ಒಂದು ಇಲ್ಲ, ಇದನ್ನು ಏನೇ ಸಿಚುವೇಶನ್ ಬಂದರೂ ಬಿಡಬಾರ್ದು, ಮಾಡಲೇಬೇಕು ಅಂತ ಮಾಡಿದ್ದು. ಬಟ್ ಇದು ಹೋಪ್ಫುಲಿ ನನಗೆ ಕರ್ಕೊಂಡು ಹೋಗ್ತಾ ಇದೆ ಸ್ವಲ್ಪ ಮುಂದೆ. ಅದು ಖುಷಿ ನನಗೆ. ಇದು ನನ್ನ ಫಸ್ಟ್ ಕೊಲಾಬ್ರೇಷನ್ ಎಕ್ಸ್ಪೀರಿಯನ್ಸ್. ಸೊ ಈ ಯಾವುದೇ ಒಂದು ಫೀಲ್ಡ್ಗೆ ಎಂಟರ್ ಆದಾಗ ನಮ್ಮನ್ನ ಕೈ ಹಿಡಿಯೋರು ಇರ್ತಾರೆ, ಫುಲ್ ಮಾಡೋರು ಇರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಆರಾಮಾಗಿ ನಮ್ಮದೇನಿದೆ ಅದನ್ನು ನಾವು ನೋಡ್ಕೊಂಡು ಹೋಗಬೇಕು. ಅದು ನನಗೆ ಫಸ್ಟ್ ನನಗೆ ಕ್ಲಾತ್ ಬ್ರ್ಯಾಂಡ್ ಕಡೆಯಿಂದ ಅಂತೇಳಿ ಗೋಲ್ಮಾಲ್ ಮಾಡಿದ್ರಲ್ಲ, ಅವರಿಂದ ಬಂದಂಥ ಬುದ್ಧಿ ಮೀನ್ಸ್ ಎಕ್ಸ್ಪೀರಿಯೆನ್ಸ್ ಅವರಿಂದ ನನಗೆ ಅರ್ಥ ಆಗಿದ್ದು. ಸೊ ಏನೂ ಮಾಡೋಕ್ಕಾಗಲ್ಲ. ಈ ಥರ ಸಿಚುವೇಶನ್ಗಳೆಲ್ಲ ಕೆಲವೊಮ್ಮೆ ಈ ಒಂದು ಫೀಲ್ಡಲ್ಲಿ ಈ ರೀತಿಯೆಲ್ಲ ಆಗುತ್ತೆ ಅಂತ ತೋರಿಸ್ಕೊಡೋದಕ್ಕೆ ಅಂತಲೇ ನಮಗೆ ಆ ಥರ ಸಿಚುವೇಶನ್ಸ್ ಎದುರಾಗ್ಬೋದು. ಸೊ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಅಷ್ಟೇ. ಅದರಿಂದ ಅಯ್ಯೋ ಈ ರೀತಿ ಆಗೋಯ್ತು, ನಾನು ಇನ್ನೂ ಮುಂದುವರೆದ್ಬಿಟ್ರೆ ಏನೋ ಕಳ್ಕೊಂಬಿಡ್ಬೋದು, ಬೇಡ ಅಂತ ಬಿಡೋಕ್ಕೆಲ್ಲ ಹೋಗಬೇಡಿ. ಓಕೆ, ಈ ಥರ ಜನಗಳು ಇರ್ತಾರೆ, ಸೊ ಹುಷಾರಾಗಿ ಇರೋಣ ಅಂತ ಎಚ್ಚರಿಕೆಯಿಂದ ಮೂವ್ ಆಗೋಣ ಇದರಲ್ಲಿ ಅಂತ ಹೇಳ್ತೀನಿ. ಸೊ ಸ್ವಲ್ಪ ಇನ್ನೂ ಹುಷಾರಾಗಿ ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡು ಮಾಡಿ ಮುಂದುವರಿಯೋಣ. ಸೊ ಅದರಿಂದ ಏನು ಅರ್ಥ ಆಗುತ್ತೆ ಅಂತ ಅಂದರೆ, ಓಕೆ ಈ ಒಂದು ಫೀಲ್ಡ್ಗೆ ನಾವು ಕಾಲಿಡ್ತೀವಿ ಅಂತ ಅಂದರೆ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗಿಬಿಡುತ್ತೆ. ಓಕೆನಾ. ಕೆಲವರು ಸಪೋರ್ಟ್ ಮಾಡಿ ಕರ್ಕೊಳ್ಳೋರು ಇರ್ತಾರೆ, ಕೆಲವೊಬ್ಬರು ಸಾಧ್ಯ ಆದರೆ ಫುಲ್ ಮಾಡಿ ಅವರಿಂದ ಏನು ಸಿಗುತ್ತೆ ಅದನ್ನು ದೋಚ್ಕೊಳ್ಳೋಣ ಅನ್ನೋರು ಇರ್ತಾರೆ. ಸೊ ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು. ಯಾವುದೇ ವಿಷಯ ಆದ್ರೂ ಸ್ವಲ್ಪ ನಿಧಾನಕ್ಕೆ ಯೋಚಿಸಿ ಮುಂದುವರೆದ್ರೆ ಬೆಟರ್ ಅಲ್ವಾ. ಸೊ ಇದು ನನ್ನ ಕೊಲಾಬ್ರೇಷನ್ ಆಗಿ ಯು ಜಿ ಸಿ ಫೀಲ್ಡ್ನ ಒಂದು ಎಕ್ಸ್ಪೀರಿಯನ್ಸ್. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ನಿಮಗೆ ಏನನ್ನಿಸ್ತು ನನ್ನ ಎಕ್ಸ್ಪೀರಿಯನ್ಸ್ನ ಕೇಳಿ ಅಂತ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಯಾರೆಲ್ಲ ನನ್ನ ಪೇಜ್ಗೆ ಇನ್ನೂ ಹೊಸಬ್ರು ಇರ್ತೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.